ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಹಿರೇಮಠಕ್ಕೆ ಶ್ರೀ ಕಾಶಿ ಜಗದ್ಗುರುಗಳಿಗೆ ಹುಕ್ಕೇರೀಶರಿಂದ ಅದ್ದೂರಿ ಸ್ವಾಗತ. ಶ್ರೀ ಗುರುಶಾಂತೇಶ್ವರರಿಗೆ ಪೂಜೆ, ಕಾಶಿ ಜಗದ್ಗುರುಗಳಿಗೆ ಸತ್ಕಾರ ಸನ್ಮಾನ, ಅವರಿಂದ ಆಶೀರ್ವಾದ. ಕಾಶಿ ಜಗದ್ಗುರುಗಳ ಆಶೀರ್ವಾದ ಪಡೆಯಲು ಬಂದ ಭಕ್ತಗಣ. ಹುಕ್ಕೇರಿ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ದಿನಾಂಕ 18ರಿಂದ 28ರವರೆಗೆ ಗುರುಶಾಂತೇಶ್ವರರಿಗೆ ರುದ್ರಾಭಿಷೇಕ, ಗುರುಪಾದಕ ಪೂಜೆ, ಶ್ರೀ ಗುರುವಿನ ಕುರಿತು ಸತ್ಸಂಗ. ಶ್ರೀ ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವ 11 ದಿನಗಳವರೆಗೆ ಶ್ರೀ ಗುರುಶಾಂತೇಶ್ವರರಿಗೆ ನಿತ್ಯ ರುದ್ರಾಭಿಷೇಕ, ಗುರುಪಾದುಕ ಪೂಜೆ, ಶ್ರೀ ಗುರುವಿನ ಕುರಿತು ಸತ್ಸಂಗ, ಶಿವದೀಕ್ಷೆ, ಆಯಾಚಾರ ಕಾರ್ಯಕ್ರಮಗಳು. ಹುಕ್ಕೇರೀಶರಿಂದ ಕಾಶಿ ಜಗದ್ಗುರುಗಳಿಗೆ ಸತ್ಕಾರ ಸನ್ಮಾನ, ಅವರಿಂದ ಆಶೀರ್ವಾದ ಪಡೆದರು ನೋಡ್ರಿ. 11 ದಿನಗಳವರೆಗೆ ನಡೆಯುವ ಗುರುಪಾದಕ ಪೂಜೆ ಹಾಗೂ ಗುರುವಿನ ಕುರಿತು ಸತ್ಸಂಗ, ಆಯಾಚಾರ ಕಾರ್ಯಕ್ರಮಕ್ಕೆ ಇಂದು ಕಾಶಿ ಜಗದ್ಗುರುಗಳ ಪಾದ ಪೂಜೆ ನೆರವೇರಿಸಿದ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು. ಇದೇ ವೇಳೆ ಸದ್ಭಕ್ತರಿಗೆ ಆಶೀರ್ವದಿಸಿ ಮಾತನಾಡಿದ ಕಾಶಿ ಜಗದ್ಗುರುಗಳು ಹಾಗೂ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಗುರುಪಾದಕ ಪೂಜೆ, ಗುರುವಿನ ಕುರಿತಾದ ಸತ್ಸಂಗವು ಭಾರತೀಯ ಆಧ್ಯಾತ್ಮಿಕದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಹೊಂದಿದೆ. ಗುರುಪಾದಿಕೆಗಳು ಕೇವಲ ವಸ್ತುಗಳಲ್ಲ, ಅವು ಗುರುವಿನ ಜ್ಞಾನ, ಕೃಪೆ ಮತ್ತು ಸಾಕ್ಷಾತ್ಕಾರದ ಸಂಕೇತಗಳಾಗಿವೆ. ಪಾದುಕೆಗಳು ಅಂತ್ಯವಿಲ್ಲದ ಸಂಸಾರ ಸಾಗರವನ್ನು ದಾಟಲು ಸಹಾಯ ಮಾಡುವ ದೋಣಿ ಇದ್ದಂತೆ. ಅಂತರಂಗದ ಶುದ್ಧಿ. ಈ ಪೂಜೆಯು ವೈರಾಗ್ಯ ಮತ್ತು ಭಕ್ತಿಯನ್ನು ಬೆಳೆಸುತ್ತದೆ. ಪಾದುಕೆಗಳ ಪೂಜೆಯ ಹೃದಯದಲ್ಲಿನ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನೋದಯಕ್ಕೆ ದಾರಿ ಮಾಡಿಕೊಡುತ್ತದೆ. ತತ್ವ ಗುರುವಿನ ಪಾದಗಳು ಶಿವ ಮತ್ತು ಶಕ್ತಿಯ ಪ್ರಕಾಶದಿಂದ ಕೂಡಿವೆ ಎಂದು ನಂಬಲಾಗಿದೆ. ಪಾದಿಕೆಗಳನ್ನು ಪೂಜಿಸುವುದು ಎಂದರೆ ಗುರುವಿನ ಮೂಲಕ ಸಾಕ್ಷಾತ್ಕಾರ, ಪರಮ ಸತ್ಯವನ್ನು ತತ್ವಜ್ಞಾನ ಪೂಜಿಸಲಾಗುತ್ತದೆ. ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಲು ಅತ್ಯಂತ ಶಕ್ತಿಯುತ ಮಾರ್ಗವಾಗಿದೆ. ಗುರುಗಳ ಕೃಪೆಯಿಂದ ತಂಗಾಳಿಯಂತೆ ನೈಜವಾದದ್ದು. ಪಾದುಕೆಗಳ ಪೂಜೆಯ ಮೂಲಕ ಆ ಕೃಪೆಗೆ ಪಾತ್ರರಾಗಬಹುದು. ಗುರುವಿನ ಮಹಿಮೆ, ಜ್ಞಾನ ಮತ್ತು ಶಿಷ್ಯನಿಗೆ ಮಾರ್ಗದರ್ಶನ ನೀಡುವ ಅವರ ಪಾತ್ರದ ಕುರಿತು ಚರ್ಚಿಸುವುದು ಸತ್ಸಂಗದ ಮೂಲ ಉದ್ದೇಶವಾಗಿದೆ. ಇದು ಮನಸ್ಸಿನ ಜಡತ್ವವನ್ನು ಕಳೆದು ಜಾಗೃತಿಯನ್ನು ತರುತ್ತದೆ. ಗುರುವಿನ ಮೇಲಿನ ಅಚಲ ಶಕ್ತಿ, ಶರಣಾಗತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿದೆ. ಇದು ಜೀವನದ ಕಷ್ಟಗಳನ್ನು ದೂರ ಮಾಡಿ ಜ್ಞಾನ ಮತ್ತು ಮೋಕ್ಷದ ಕಡೆಗೆ ಮಾರ್ಗದರ್ಶನ ನೀಡುತ್ತದೆ ಎಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಅಕ್ಕನ ಬಳಗದ ಎಲ್ಲ ಸದ್ಭಕ್ತರು, ಹಿರೇಮಠದ ಭಕ್ತಗಣ, ಸಂಪತ್ ಶಾಸ್ತ್ರಿಗಳು, ಸೂರ್ಯಕಾಂತ್ ನಾಯ್ಕ್ ದಂಪತಿಗಳು, ಭೀಮಪ್ಪ ಚೌಗುಲ ಹಾಗೂ ಅಪಾರ ಭಕ್ತರು ಕಾಶಿ ಜಗದ್ಗುರುಗಳ ಆಶೀರ್ವಾದ ಪಡೆದುಕೊಂಡರು. ಮನೀಶ್ಗೌಡ ಜೊತೆ ರಾಮಗೌಡ ಪಾಟೀಲ್, ಹುಕ್ಕೇರಿ. ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರು. ಹುಕ್ಕೇರಿ ಗುರುಶಾಂತೇಶ್ವರ ಬೃಹನ್ಮಠದಲ್ಲಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ 11 ದಿನಗಳವರೆಗೆ
ನಡೆಯುವ ಗುರುಪಾದುಕಾ ಪೂಜೆ, ಅದರಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗದ ಈ ಪವಿತ್ರ ಸಂಕಲ್ಪ ಕಾರ್ಯಕ್ರಮದ ಮುನ್ನಾ ದಿನದಂದು ಯೋಗಾಯೋಗ ಅನ್ನುವ ಹಾಗೆ ಕಾಶಿ ಜಗದ್ಗುರುವರನ್ನ ಬರಮಾಡಿಕೊಂಡು ಪಾದಪೂಜೆಯನ್ನು ಮಾಡಿ ಗುರುಕಾಣಿಕೆಯನ್ನು ಸಮರ್ಪಿಸಿ ಆಶೀರ್ವಾದವನ್ನು ಪಡೆದುಕೊಂಡಿರುವ ಮಠಾಧ್ಯಕ್ಷರಾದ ಶಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರೇ, ಶಿಬಿರದ ಪ್ರಶಿಕ್ಷಕರಾಗಿ ಬಂದಿರುವ ವೇದ ಪ್ರಾಧ್ಯಾಪಕರೇ, ವಿಭಿನ್ನ ಗ್ರಾಮ ನಗರಗಳಿಂದ ಬಂದಿರುವ ಶಿಬಿರಾರ್ಥಿಗಳೇ, ಸೇರಿರುವ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದಿರೇ, ಶ್ರೀ ಜಗದ್ಗುರುಗಳವರು ಈ ಹುಕ್ಕೇರಿ ಪರಿಸರದಲ್ಲಿ ಬರುವಂತಹದ್ದು ಗುರುತಾದ ಮೇಲೆ ಮಠಕ್ಕೆ ದಯಮಾಡಿಸಬೇಕೆಂಬುದಾಗಿ ಶ್ರೀಗಳು ದೂರವಾಣಿ ಮುಖಾಂತರ ಸಂಪರ್ಕವನ್ನು ಮಾಡಿದರು. ಅವರು ಕರೀತಾರಂದ್ರೆ ಯಾರೂ ಒಳ್ಳೆ ಅನ್ನೋಂಗ ಇಲ್ಲ. ಅವರ ಆಹ್ವಾನದೊಳಗ, ಅವರ ಆಮಂತ್ರಣದಲ್ಲಿ ಅಷ್ಟೊಂದು ಗುರುಭಕ್ತಿ ಅನ್ನುವಂಥದ್ದು ಓತಪ್ರೋತವಾಗಿರುತ್ತದೆ. ಅದಕ್ಕೆ ಕಾರ್ಯಕ್ರಮದ ವಿಶೇಷ ಮಾಹಿತಿ ನಮ್ಮ ನಾಯಕ್ ಪೊಲೀಸ್ ದಂಪತಿಗಳಿಗೆ ಗುರುತಿದೆ. ಅವರನ್ನು ಸಂಪರ್ಕ ಮಾಡಿ ನಾವು ಸಮಯವನ್ನು ಸದುಪಯೋಗ ಮಾಡಿಕೋಬಹುದು ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ವಿ. ಇನ್ನೊಂದು ಈ ಭಾಗಕ್ಕೆ ಬಂದ ಮೇಲೆ ಈ ಭಾಗದ ಶಿವಾಚಾರ್ಯರಿಗೆ ಆಶೀರ್ವದಿಸೋದು ಕೂಡ ಅಷ್ಟೇ ಬಹಳ ಮುಖ್ಯ. ಅದು ವಿಶೇಷವಾಗಿ ನಾಳೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಅವರ ಕಾರ್ಯಕ್ರಮ ಅದು ಗುರುಪಾದುಕಾ ಪೂಜೆ ಅನ್ನುವಂಥದ್ದು. ಬಯಸದೇ ಬಂದದ್ದು ಲಿಂಗ ಭೋಗ ಅಂತ. ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷ ನಾವು ಈ ಅಮಾವಾಸ್ಯೆ ನಂತರದಿಂದ ಬರುವ 11 ದಿನ ಗುರುಪಾದುಕಾ ಪೂಜೆಯನ್ನು ಮಾಡ್ತೀವಿ. ಗುರುಪಾದುಕಾ ಪೂಜೆಯನ್ನ ಗುರುಶಾಂತೇಶ್ವರರ ಗುರು ಪರಂಪರೆ ಪಂಚಾಚಾರ್ಯರು, ಅದರಲ್ಲಿ ಜ್ಞಾನಪೀಠದ ಒಡೆಯರು ಇವತ್ತು ನಮ್ಮಲ್ಲಿ ದಯಮಾಡಿಸಿದ್ದಾರೆ. ಶ್ರೀಮದ್ ಕಾಶಿ ಜ್ಞಾನ ಶಿವಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ಇವತ್ತು ದಯಮಾಡಿಸಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರಿಗೆ ಅನಂತ ಪ್ರಣಾಮಗಳನ್ನ ಸಲ್ಲಿಸ್ತಾ, ಹಾಗೆ ಸನ್ನಿಧಿಯವರನ್ನು ಕರೆತರಲಿಕ್ಕೆ ಬಹಳ ಶ್ರದ್ಧಾಭಕ್ತಿಯಿಂದ ಶ್ರಮಿಸುತ್ತಿರುವ ನಮ್ಮ ಕೋಚ್ರಿಯ ಪೊಲೀಸ್ ನಾಯ್ಕ್ ಅವರಲ್ಲಿ ಮತ್ತು ಅವರ ಮನೆಯವರಲ್ಲಿ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಿ ಅಂತ ಹೇಳಿ ಶುಭವನ್ನ ಕೋರಿ, ಎಂತ ಸಂತೋಷ ಆಗ್ತದೆ ಅಂತಂದ್ರೆ ನಾವೆಲ್ಲ ನಾಳೆಯಿಂದ ಪ್ರತಿ ವರ್ಷ ನಾವು ಓಡಾಡಿರ್ತೀವಿ. ಅದಕ್ಕಾಗಿ ಪ್ರತಿ ವರ್ಷನೂ ಕೂಡ ಗುರು ಪಾದುಕೆಯನ್ನ ಪೂಜೆ ಮಾಡಿ ಭಕ್ತರಿಗೆ ನೈವೇದ್ಯವನ್ನ ಮಾಡತಕ್ಕಂಥ ಕೆಲಸವನ್ನ ಪ್ರತಿ ವರ್ಷ ಮಾಡ್ಕೊಂತ ಬಂದೀವಿ.
ಇನ್ನು ನಿಮಗೆ ಜಗದ್ಗುರುಗಳ ಆಶೀರ್ವಾದ ಮಾಡ್ತಿರ್ತಾರೆ. ಒಬ್ಬೊಬ್ಬರಿಗೆ ಏನೇನೋ ಆಶೀರ್ವಾದ ಮಾಡ್ತಾರೆ. ಲಕ್ಷ್ಮಿ ಬರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಿರ್ತಾರೆ, ಸರಸ್ವತಿ ಬರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಿರ್ತಾರೆ. ಆದ್ರೆ ಕಾಶಿ ಜಗದ್ಗುರು ಮಹಾಸನ್ನಿಧಾನ ನಮ್ಮ ಪಟ್ಟಾಧಿಕಾರದ ನಾಳೆ ಬಸವ ಜಯಂತಿಗೆ ನಾಡದಿಗೆ 36 ವರ್ಷ ಆಯ್ತು ನಾವು ಪಟ್ಟಾಧಿಕಾರ ಆಗಿ. ನಮ್ಮ ಪಟ್ಟಾಧಿಕಾರದೊಳಗೆ ಅವರ ಪಾದದಿಂದ ನಾವು ಪಂಚಾಧಿಕಾರದ ಪಾದಧೂಳಿಯಿಂದ ಪಟ್ಟಾಧಿಕಾರ ಆಗಿದೆ. ಜಗದ್ಗುರುಗಳು ಬಹಳಷ್ಟು ವರ್ಷಗಳ ಹಿಂದೆ ಇಲ್ಲಿ ದಯಮಾಡಿಸಿ ಇನ್ನೂ ಕೂಡ ಅಕ್ಷರ ದಾಸೋಹ ಆರಂಭ ಆಗಿರ್ಲಿಲ್ಲ. ಮಠದಲ್ಲಿ ಕೂತ್ಕೊಂಡ್ರು, ತಲೆ ಮೇಲೆ ಹಸ್ತ ಇಟ್ರು. ಅವರು ಎಲ್ಲರಿಗೂ ಎಲ್ಲ ಆಶೀರ್ವಾದ ಮಾಡ್ತಾರೆ. ಅವ್ರು ನಮಗ್ ಮಾಡಿದ್ದೇನಂತಂದ್ರೆ ನಿಮಗ ಅನ್ನಪೂರ್ಣೇಶ್ವರಿ ಒಲಿವಿ. ಬಹುಶಃ ಇದನ್ನ ಎಷ್ಟು ಸರಿ ಮಾಡ್ಬೇಕು ಅಂತಂದ್ರೆ ಹೋಗಿ ಅವ್ರನ್ನ ಕಾರ್ ಹತ್ಸೋದ್ರೊಳಗೆ ನನಗನಿಸಿದ ಮಟ್ಟಿಗೆ 11ಕ್ಕಿಂತ ಹೆಚ್ಚು ಬಾರಿ ತಲೆ ಮೇಲೆ ಅದು ಗಟ್ಟಿಯಾಗಿ ಸುಮ್ಮನೆ ಹಿಂಗೆ ಸಾರಾಗಿದಾಗ ಇಡ್ಲಿಲ್ಲ. ಅದೇ ಬಹುಶಃ ಕಾಶಿಪುರಾಧೀಶ್ವರಿ ಅಂತೀವಿ ನಾವು, ಅನ್ನಪೂರ್ಣೇಶ್ವರಿಯೇ ಒಲಿದು ಇವತ್ತ ಇಡೀ ತಾಲೂಕಿನ ಬೇರೆ ತಾಲೂಕಿನಲ್ಲಿ ಸುಮಾರು 65,000 ಮಕ್ಕಳಿಗೆ ಅಕ್ಷರ ದಾಸೋಹ ನಡೀತಾ ಇದೆ. ಅದಕ್ಕೆ ಜಗದ್ಗುರುಗಳ ಆಶೀರ್ವಾದ. ಇನ್ನೂ ಒಂದೇನಂತಂದ್ರೆ ನಿಮ್ಗಿನ್ನೂ ಗೊತ್ತಿರ್ಲಿ, ಇದೇ ನಾಳೆ ಗುರುವಾರ ದಿನ ಅದು ಕೋಚರಿ ಬರೋದ್ರಿಂದ ಮತ್ತೆ ಕಾಶಿಯ ಕಿರಿಯ ಜಗದ್ಗುರುಗಳು ಕೂಡ ಗುರುವಾರ ಗುರು ಪುಷ್ಯಾಯೋಗ ಅವತ್ತು ಕೂಡ ಹುಕ್ಕೇರಿಗೆ ಕಿರಿಯ ಜಗದ್ಗುರುಗಳು ದಯಮಾಡಿಸ್ತಾರೆ. ಬಹುಶಃ ಇದು ಭಾಗ್ಯ ಅನ್ನೋ ಹಾಗೆ ಜಗದ್ಗುರುಗಳ ಆಶೀರ್ವಾದ ನಮ್ಗೆ ಸಿಕ್ಕಿದೆ. ನಾಳೆಯಿಂದ ನೀವೆಲ್ಲರೂ ಕೂಡ ಬೆಳಿಗ್ಗೆ 5:30 ಬರ್ತೀರಿ. 8 ಗಂಟೆ ಒಳಗೆ ಪ್ರಸಾದ ಮಾಡಿ ನಿಮ್ ಮನೆಗೆ ತೆರಳ್ತೀರಿ. ಅದಕ್ಕಿಂತ ಮುಂಚೆ ಜಗದ್ಗುರುಗಳು ನಮ್ಗೆಲ್ಲ ನೀವೇನು 11 ದಿನ ತಗೊಳ್ತೀರಲ್ಲ ಅದೆಲ್ಲವೂ ಕೂಡ ಕಾಶಿ ಜಗದ್ಗುರುಗಳ ಪಾದೋದಕವೇ ದಿನ ನಿಮ್ಗೆ ಮೂಡ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರು ಮತ್ತೆ ಎಂಕರ್ ಮಾಡಿ ದಯಮಾಡಿಸ್ಬೇಕಾಗಿರೋದ್ರಿಂದ ನಂದೇನಂತಂದ್ರೆ ಗುರುಗಳು ಬಂದ್ ಪಾದ ಇಟ್ಟರೆ ಮುಗಿತ್ ನಮ್ದು, ಏನೋ ತಲೆ ಕೆಡಿಸ್ಕೊಳಂಗಿಲ್ಲ. ಆದ್ರೆ ಇವತ್ತು ನಮ್ಗೆ ಬಹಳಷ್ಟು ಸಂತೋಷ ಆಗಿದೆ. ಜಗದ್ಗುರು ಮಹಾಸನ್ನಿಧಿಯವರು ಮುಂದಿನ ಅವರ ಸಮಯಕ್ಕೂ ಕೂಡ ತೊಂದರೆ ಆಗದ ರೀತಿಯೊಳಗೆ ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಅವರ ಆಶೀರ್ವಚನವನ್ನು ಕೇಳಿ ನಾವೆಲ್ಲ ಪುನೀತರಾಗೋಣ ಅನ್ನೋ ಮಾತನ್ನ ಹೇಳ್ತಾ, ಹಾಗೆ ಜಗದ್ಗುರುಗಳಲ್ಲಿ ಮತ್ತೊಂದು ವಿನಂತಿ ಏನಂತಂದ್ರೆ, ಸುಮಾರು ಮೊನ್ನೆಯಿಂದ ಈ ಎಲ್ಲಾ ಸುಮಾರು 70 ಊರುಗಳಿಂದ ನಾವು ವೇದ ಒಟ್ಟುಗಳು ಬಂದಿದ್ದಾರೆ. ಅವ್ರಿಗೂ ಕೂಡ ಶಿಬಿರ ನಡೀತಾ ಇದೆ ಅನ್ನೋದನ್ನು ಕೂಡ ಜಗದ್ಗುರುಗಳಲ್ಲಿ ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತಾ ನಿಮ್ಮ ಕುಡಿದನ್ನು ಕಳಿಸೋಣ.
ಸೇವಾ